ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಜಾನ್ವಿ ಅಕಾಡೆಮಿ. ಇವತ್ತು ನಾನೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ. ಬಿಫೋರ್ ವಿ ಡೀಪ್ ಡೈವ್ ಇನ್, ಲೆಟ್ ಮಿ ಆಸ್ಕ್ ಯು ಫ್ಯೂ ಕ್ವಶನ್ಸ್. ನಿಮ್ಗೊಂದು 2 ಕ್ವಶನ್ಸ್ ಕೇಳ್ತೀನಿ, ಪ್ರಾಂಪ್ಟಾಗಿ ಆನ್ಸರ್ ಮಾಡಬೇಕು. ರೈಟ್? ದ ಫಸ್ಟ್ ಕ್ವಶನ್, ನಿಮ್ಗೆಲ್ಲರಿಗೂ ಕ್ರಿಕೆಟ್ ಗೊತ್ತೇ ಇದೆ. ಈ ಕ್ರಿಕೆಟಲ್ಲಿ ಯಾವ ಗೇಮ್ ಇಷ್ಟ? ಸೀರೀಸ್ ಇಷ್ಟನಾ, ಡೇ ಮ್ಯಾಚ್ ಇಷ್ಟನಾ, ಇಲ್ಲ T20 ಇಷ್ಟನಾ? ಎಸ್, ಅಫ್ಕೋರ್ಸ್ T20, ರೈಟ್? ಓಕೆ, ಈಗ ನೀವು ರನ್ನಿಂಗ್ ರೇಸಲ್ಲಿ ಇದ್ದೀರಾ. 1000 ಮೀಟರ್ ಮ್ಯಾರಥಾನ್ ಇಷ್ಟನಾ, ಇಲ್ಲ 100 ಮೀಟರ್ ಇಷ್ಟನಾ? ಎಸ್, 100 ಮೀಟರ್ ರನ್ನಿಂಗ್ ರೇಸ್, ರೈಟ್? ಯಾಕೆ ನಾವು ನೋಡ್ತಾ ಇದೀವಿ ಇದೆರಡು ಅಂತ ಹೇಳಿದಾಗ, ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಬೇಗ ಗೆಲ್ಲಬೇಕು, ಬೇಗ ವಿನ್ ಆಗಬೇಕು, ಸಕ್ಸಸ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅಲ್ವಾ? ಎಸ್, ಯು ಆರ್ ಕರೆಕ್ಟ್. ಟುಡೇ ಇನ್ಫಾರ್ಮೇಷನ್ ಫಾರ್ 10th ಸ್ಟ್ಯಾಂಡರ್ಡ್ ಆ್ಯಂಡ್ PUC ಓದ್ತಿರುವಂಥ ಮಕ್ಕಳಿಗೆ, ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ತಿರುವಂಥ ಮಕ್ಕಳಿಗೆ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಈಗ ಗೊತ್ತಿದೆ, ಎಕ್ಸಾಮ್ಸ್ ಅನೌನ್ಸ್ ಆಗಿದೆ, ಡೇಸ್ ಹತ್ರ ಬರ್ತಾ ಇದೆ, ಹಾರ್ಡ್ಲಿ 25 ಡೇಸ್, 1 ಮಂತ್ ಟೈಮ್ ಇದೆ ನಿಮಗೆ. ಇಷ್ಟು ಟೈಮಲ್ಲಿ ನೀವು ಹೆಂಗೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಗೇಮ್ ಚೇಂಜರ್ ಆಗಬೇಕು ಅನ್ನೋದೇ ಇವತ್ತಿನ ವಿಡಿಯೋ ವಿಶೇಷತೆ. ಸೊ ಹಾಗಿದ್ರೆ ನೀವು ಹೆಂಗೆ ಗೇಮ್ ಚೇಂಜರ್ ಆಗ್ತೀರಾ, ನೀವೇನು ಮಾಡ್ಬೋದು ಅದನ್ನು ತಿಳಿಯೋಕ್ಕೂ ಮುಂಚೆ ನಾನು ನಿಮ್ಗೊಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಸಿ ಚಿಲ್ಡ್ರನ್, ಡೇ 1 ಅಂದರೆ ನಾವು ಹುಟ್ಟಿದಾಗಿಂದ ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ನಮಗೆ ಏನು ಬೇಕೋ ಅದೆಲ್ಲ ಮಾಡಿದ್ದಾರೆ. ಅಂದರೆ ನಿಮಗೇನು ಬೇಕೋ ಅದೆಲ್ಲನೂ ಪ್ರತಿಯೊಂದು ನಿಮಗೆ ನಿಮ್ಮ ಅಪ್ಪ ಅಮ್ಮಂದಿರು ಕೊಟ್ಟಿರ್ತಾರೆ. ನಿಮಗದು ಅವಶ್ಯಕತೆ ಇದೆಯಾ ಇಲ್ವಾ, ಇಲ್ಲ ಅವರಿಗೆ ಅಫೋರ್ಡಬಲ್ ಇದೆಯಾ ಇಲ್ವಾ, ಅದನ್ನು ಯಾವುದೂ ಅವ್ರು ಯೋಚನೆ ಮಾಡದೆ ಇಲ್ಲಿ ತನಕ ನಿಮ್ಮ ಬೇಕು ಬೇಡಗಳೆಲ್ಲನೂ ಅವರು ಪೂರೈಸ್ತಾ ಬಂದಿದ್ದಾರೆ. ಆ್ಯಂಡ್ ಮೋರ್ ಓವರ್, ಮೂವಿಂಗ್ ಟು ದ ಸ್ಕೂಲಲ್ಲಿ ಟೀಚರ್ಸ್ ಕೇಳ್ತಿರೋದಾದರೂ ಏನು? ಅವರು ಕೇಳ್ತಿರೋದು ನಿಮ್ಮ ಸಕ್ಸಸ್, ನಿಮ್ಮ ಸೆಲೆಬ್ರೇಷನ್, ನಿಮ್ಮ ರಿಸಲ್ಟ್ ಅಲ್ವಾ? ಸೊ ನಾವು ಈ ಟೈಮಲ್ಲಿ ಡಿಸಿಷನ್ ತೊಗೊಬೇಕಾಗಿರೋದು, ಮೈಂಡ್ ಸೆಟ್ನ ಮಾಡಬೇಕಾಗಿರೋದು, ಹೌ ಟು ಗಿವ್ ದೆಮ್ ಅ ಗಿಫ್ಟ್. ಸೊ ಒಂದು ಗಿಫ್ಟ್ ಅಂತ ಹೇಳ್ತೀವಿ. ಯೂಶ್ವಲಿ ನೀವು ಅಂದ್ಕೊಂಡಂಗೆ ಬರ್ಡೇ ಗಿಫ್ಟ್ ಆಗಲಿ, ಇಲ್ಲ ಸೀಕ್ರೆಟ್ಸ್ ಅಂತ ಗಿಫ್ಟ್ ಆಗಲಿ ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಅ ಲೈಫ್ ಚೇಂಜಿಂಗ್ ಗಿಫ್ಟ್. ನೀವು ಒಂದು ಹ್ಯಾಪಿನೆಸ್, ಡೇ 1 ಇಲ್ಲಿ ತನಕ ಏನು ನಿಮ್ಮ ಪೇರೆಂಟ್ಸ್ ನಿಮಗೆ ಕೊಟ್ಟಿದ್ದಾರೋ ಅದಕ್ಕೆ ರಿಟರ್ನ್ ಗಿಫ್ಟ್ ಕೊಡುವಂಥ ಒಂದು ಒಳ್ಳೆ ಟೈಮು, ರೈಟ್? ಹೇಗೆ ಕೊಡ್ಬೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹೇಗೆ ನಿಮ್ಮ ಟೀಚರ್ಸಿಗೆ ಗ್ರ್ಯಾಟಿಟ್ಯೂಡ್ನ ಕೊಡ್ಬೋದು, ನಿಮ್ಮ ಅಚೀವ್ಮೆಂಟ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ಬೋದು, ಇರೋವಂಥ ಶಾರ್ಟ್ ಟೈಮ್ನ ನೀವು ಹೆಂಗೆ ಯೂಸ್ ಮಾಡ್ಕೊಳ್ಬೋದು. ಲೆಟ್ ಮಿ ಟೆಲ್ ಯು, ದ ಫಸ್ಟ್ ಥಿಂಗ್ ಇಸ್ ದ್ಯಾಟ್ ನೀವು ಮಾಡಬೇಕಾಗಿರೋದು ಇಷ್ಟೇ. ಇಲ್ಲಿ ತನಕ ಏನಾಗಿದೆ, ಫಾರ್ಗೆಟ್ ಎವ್ರಿಥಿಂಗ್. ನಂಗೆ ಗೊತ್ತಿಲ್ಲ, ನಾನು ಓದಿಲ್ಲ, ನಂಗೆ ಟೈಮ್ ಇಲ್ಲ, ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, TV ಪ್ರೋಗ್ರಾಮ್ಸ್ ನೋಡ್ತಾ ಇದ್ದೀನಿ, ನನಗೆ ಫ್ರೆಂಡ್ಸ್ ಇಂಪಾರ್ಟೆಂಟು, ನಾನು ಅವ್ರ ಜೊತೆ ಚಾಟ್ ಮಾಡಬೇಕು. ಸ್ಟಾಪ್ ಎವ್ರಿಥಿಂಗ್ ರೈಟ್ ನೌ. ದ ಫಸ್ಟ್ ಸ್ಟೆಪ್ ಇಸ್ ಫಾರ್ ಯು ಎಸ್ ಸೆಟ್ ಯುವರ್ ಮೈಂಡ್, ಪಾಸಿಟಿವ್ ಮೈಂಡ್ ಸೆಟ್. 15 ಡೇಸ್, 20 ಡೇಸ್, 30 ಡೇಸ್ ನನ್ನ ಹತ್ರ ಟೈಮ್ ಇದೆ, ಸಫಿಷಿಯಂಟ್ ಟೈಮ್ ಇದೆ. ಲೆಟ್ ಮಿ ರಾಕ್ ಮೈ ಸೆಲ್ಫ್. ಐ ಆಮ್ ಕೇಪಬಲ್, ಐ ಆಮ್ ಪಾಸಿಟಿವ್, ಐ ಆಮ್ ಸಕ್ಸಸ್ಫುಲ್ ಅನ್ನೋ ಮೈಂಡ್ ಸೆಟ್ ಜೊತೆಗೆ ನೀವು ಈಗ ಶುರು ಮಾಡಿದ್ರೂ ಕೂಡ ನಿಮ್ಮ ಜರ್ನಿನ ನೀವು ಅಂದುಕೊಂಡದೇ ಇರೋದಿಲ್ಲ ಅಂಥ ಒಂದು ಸಕ್ಸಸ್ನ ನೀವು ಸೆಲೆಬ್ರೇಟ್ ಮಾಡ್ಬೋದು. 1 hour, 2 hours a day, ದ ಪವರ್ ಅಂತ ಹೇಳಿದ್ರೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ಏನಿದೆ ಅಂತ ನೀವು ಅರ್ಥ ಮಾಡಿಕೊಂಡು ಮುಂದೆ ಹೋಗೋದಾದರೆ ವೆರಿ ಸಿಂಪಲ್. ನಿಮ್ಗೆ ಹೇಳ್ಕೊಡೋದೇ ಬೇಡ, ನೀವೆಲ್ಲ ಈ ಜನ್ರೇಷನ್ ಮಕ್ಕಳು, ನಿಮಗೆ ಪ್ರಪಂಚ ಜ್ಞಾನ ತುಂಬ ಇದೆ. ನಿಮಗೆ ಯಾವ ಗೇಮಲ್ಲಿ ಎಷ್ಟು ಜನ ಇರ್ತಾರೆ, ಯಾವ ರೀತಿ ಆಡೋದು, ಆನ್ಲೈನಲ್ಲಿರುವಂಥ ಇನ್ಫಾರ್ಮೇಷನ್ಸ್ ಎಲ್ಲ ತಿಳ್ಕೊಳ್ಳೋ ಶಕ್ತಿ ಇದೆ. ನಿಮಗೆ 5ರಿಂದ 6 ಸಬ್ಜೆಕ್ಟ್ ಓದುವಂಥ ಶಕ್ತಿ ಇಲ್ವಾ? ಖಂಡಿತವಾಗಿಯೂ ಇದೆ. ನಿಮ್ಮಲ್ಲಿ ಆ ಕ್ಯಾಲಿಬರ್ ಇದೆ, ಕೆಪಾಸಿಟಿ ಇದೆ. ನೀವು ಅದನ್ನು ಈಗ ಈಚೆ ತೆಗೆಯುವಂಥ ಸಮಯ. ನಾನು ಆಲ್ರೆಡಿ ಓದ್ಕೊ ಬಂದಿದ್ದೀನಿ, ಎಸ್, ನೋ ಪ್ರಾಬ್ಲಮ್, ಕಂಟಿನ್ಯೂ ಮಾಡಿ ಜರ್ನಿನ, ಫೋಕಸ್ ಮಾಡಿ, ಎಲ್ಲಿ ಏನು ಬೇಕು, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ನೋಡೋದ್ರಿಂದ ನಿಮಗೆ ಸಕ್ಸಸ್ಫುಲ್ ರಿಸಲ್ಟ್ ಆ್ಯಂಡ್ ಹೈ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಬೋದು. ಮೇಡಮ್, ನನಗೆ ಗೊತ್ತೇ ಆಗ್ತಾ ಇಲ್ಲ, ಮರ್ತೋಗ್ತಾ ಇದ್ದೀನಿ, ನಾನು ಹೇಗೆ ಓದೋದು? ನಥಿಂಗ್ ಟು ವರಿ, ರಿಲ್ಯಾಕ್ಸ್, ಸೆಟ್ ಯುವರ್ ಮೈಂಡ್, ಯು ಆರ್ ಕೇಪಬಲ್, ಕಾನ್ಸಂಟ್ರೇಟ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆ್ಯಂಡ್ ಮೂವ್ ಆನ್, ದೆನ್ ಯು ಸಿ ದ ಚೇಂಜಸ್. ಈ ರೀತಿ ನೀವು ಬ್ರೇಕ್ ಮಾಡೋದ್ರಿಂದ ನೀವು ಸಕ್ಸಸ್ನ ಆ್ಯಸ್ ಸೂನ್ ನೋಡ್ಬೋದು, ಗೇಮ್ ಚೇಂಜರ್ ಆಗ್ಬೋದು. ಆ್ಯಂಡ್ ದ ಸೆಕೆಂಡ್ ಟಿಪ್, ಪ್ರಯಾರಿಟೈಸ್ ದ ಟಾಸ್ಕ್. ಯಾವ ಸಬ್ಜೆಕ್ಟ್ನ ನಿಮ್ಗೆ ಜಾಸ್ತಿ ಓದಬೇಕು, ಎಲ್ಲಿ ನಿಮಗೆ ಕಷ್ಟ ಅನ್ನಿಸ್ತಿದೆ, ಇಲ್ಲ ನೀವು ಫೋಕಸ್ನ ಜಾಸ್ತಿ ಮಾಡಬೇಕು. ನಿಮ್ಗೆ ಆಲ್ರೆಡಿ ಈಗ ಗೊತ್ತಿರುತ್ತೆ, ಇಂಗ್ಲೀಷ್, ಕನ್ನಡ, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಈ ಥರ ಏನು ಸಬ್ಜೆಕ್ಟ್ ಇದೆ, ನಿಮ್ಗೆ ಎಲ್ಲಿ ಫೋಕಸ್ ಬೇಕು ಅದನ್ನು ನೀವು ಡಿಸೈಡ್ ಮಾಡಿ ಅಲ್ಲಿ ಹೆಚ್ಚು ಸಮಯನ ಕೊಡಬೇಕು. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ದ್ಯಾಟ್ ಕಲೆಕ್ಟ್ ದ ರಿಸೋರ್ಸಸ್. ಎಲ್ಲನೂ ಈಗ ನಿಮ್ಮ ಫಿಂಗರ್ ಪ್ರಿಂಟಲ್ಲಿ ಅವೈಲಬಲ್ ಇದೆ ಅಲ್ವಾ? ಫಿಂಗರ್ ಟಿಪ್ಸಲ್ಲಿ ನಿಮಗೆಲ್ಲ ಸಿಗುತ್ತೆ, ಇಂಟರ್ನೆಟ್ ಸೋರ್ಸಸ್ ಇದೆ. ಗೋ ಟು ದ ಆ್ಯಪ್, ಸರ್ಚ್ ದ ಕ್ವಶನ್ ಪೇಪರ್ಸ್, ಟೆಸ್ಟ್ ಪೇಪರ್ ತಗೊಳ್ಳಿ, ಮಾಡೆಲ್ ಕ್ವಶನ್ ಪೇಪರ್ ತಗೊಳ್ಳಿ, ಇಂಪಾರ್ಟೆಂಟ್ ತಗೊಳ್ಳಿ. ಗೋ ಥ್ರೂ ದ್ಯಾಟ್, ಯು ವಿಲ್ ಗೆಟ್ ದ ಫಾರ್ಮ್ಯಾಟ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್. ಅದ್ರ ಮೇಲೆ ವರ್ಕೌಟ್ ಮಾಡೋದ್ರಿಂದ ಎಷ್ಟು ಟೈಮ್ ಆಗುತ್ತೆ?
ಆಲ್ರೆಡಿ ಓದಿದ್ದೀರಾ, ಕ್ಲಾಸಲ್ಲಿ ಪಾಠ ಕೇಳಿದ್ದೀರಾ, ರಿಪೀಟೆಡ್ ಟೆಸ್ಟ್ ಬರ್ತಿದ್ದೀರಾ, ಎಕ್ಸಾಮ್ಸ್ ಪ್ರಿಪರೇಟರೀಸ್ ಬರ್ತಿದ್ದೀರಾ, ಆ್ಯಂಡ್ ವಾಟ್ ಎಲ್ಸ್, ಜಸ್ಟ್ ಟಚಿಂಗ್ ದಟ್, ಬ್ರಷಿಂಗ್ ಇಟ್, ಅಂಡರ್ಸ್ಟ್ಯಾಂಡಿಂಗ್ ಇಟ್. ಈಸಿ? ಎಸ್. ಆ್ಯಂಡ್ ದ ಫೋರ್ತ್ ಒನ್, ಡೋಂಟ್ ಫರ್ಗೆಟ್ ಟು ಗಿವ್ ಬ್ಯಾಕ್ ದ ಗಿಫ್ಟ್. ನಿಮ್ಮ ಅಪ್ಪ ಅಮ್ಮನಿಗೆ ಒಂದು ಖುಷಿ ಸಮಯನ ನೀವು ಕೊಡ್ತಿದ್ದೀರಾ ಅಂದರೆ ಅದು ನಿಮ್ಮ ರಿಸಲ್ಟಿಂದ. ಈಗಲೂ ನೋಡಿ, ಅವ್ರೇನು ನಿಮಗೆ ದುಡ್ಡು ಕೊಡು, ಬೇರೆ ಏನಾದರೂ ಕೊಡು ಅಂತ ಕೇಳ್ತಿಲ್ಲ. ಅವರು ಸೆಲ್ಫ್ಲೆಸ್ ಆಗಿ ಕೇಳ್ತಿರೋದೇ ನಿಮ್ಮ ಹ್ಯಾಪಿನೆಸ್, ನಿಮ್ಮ ಸಕ್ಸಸ್ನ. ಇಲ್ಲೂ ಕೂಡ ಅವರು ನಿಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಅಲ್ವಾ? ನಿಮ್ಮ ಟೀಚರ್ಸ್ ಡೇ ಒನ್ನಿಂದ ಇಲ್ಲಿ ಗೈಡ್ ಮಾಡ್ತಾ ಬಂದಿದ್ದಾರೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ? ನಿಮ್ಮ ರಿಸಲ್ಟ್ ಆ್ಯಂಡ್ ಸಕ್ಸಸ್, ರೈಟ್? ದಿಸ್ ಈಸ್ ದ ರೈಟ್ ಟೈಮ್. ಡಿಸೈಡ್ ಮಾಡಿ, ಸೆಟ್ ಯುವರ್ ಮೈಂಡ್, ಪ್ರಯಾರಿಟೈಸ್ ದ ಟಾಸ್ಕ್, ಕಲೆಕ್ಟ್ ದ ರಿಸೋರ್ಸಸ್, ಆ್ಯಂಡ್ ಯು ಬಿ ದ ಕಾಂಪಿಟೇಟರ್. Get ready to give a beautiful gift to your parents and teachers. ಒಂದು ಫುಟ್ ಪ್ರಿಂಟ್ನ ನೀವು ರೆಡಿ ಮಾಡಬೇಕು. ನೀವಲ್ಲಿ ಫುಟ್ ಪ್ರಿಂಟ್ನ ಒಂದು ಸ್ಕೂಲಲ್ಲಿ ತರಬೇಕು. ನಾನು ಈ ಬ್ಯಾಚಲ್ಲಿ ಇದ್ದೆ, ಇದು ನನ್ನ ಅಚೀವ್ಮೆಂಟ್, ಇದು ನನ್ನ ಸಕ್ಸಸ್ ಅಲ್ವಾ? ನೂರಾರು ಜನ ಇರ್ತಾರೆ, ಸಾವಿರಾರು ಜನ ಇರ್ತಾರೆ, ಅದರಲ್ಲಿ ಯಾರೋ ಒಬ್ಬರು ಇಬ್ಬರು ಮಾತ್ರ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅವರಿಗೆ ಮೈಂಡ್ ಸೆಟ್ ಕ್ಲಿಯರ್ ಇರುತ್ತೆ, ಅವ್ರ ವಿಷನ್ ಕ್ಲಿಯರ್ ಇರುತ್ತೆ, ನಾನು ಏನಾಗಬೇಕು ಅಂತ. ಅಫ್ಕೋರ್ಸ್ ನೀವು PUC ಮುಗಿಸ್ತೀರಾ, 10th ಮುಗಿಸ್ತೀರಾ, ಕಾಲೇಜಿಗೆ ಹೋಗ್ತೀರಾ, ಫರ್ದರ್ ಹೈಯರ್ ಸ್ಟಡೀಸಿಗೆ ಹೋಗ್ತೀರಾ, ನಥಿಂಗ್ ರಾಂಗ್. ಬಟ್ ಆ ಒಂದು ಬ್ಯಾಚಲ್ಲಿ ಏನು ನೀವು ಮಾಡಿದ್ರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಮೆಮೊರಿನ ನೀವಲ್ಲಿ ಬಿಡಬೇಕು, ನಿಮ್ಮ ಫುಟ್ ಪ್ರಿಂಟ್ನ ನೀವಲ್ಲಿ ಬಿಡಬೇಕು. ಅದೇ ಸಕ್ಸಸ್, ಅದೇ ಅಚೀವ್ಮೆಂಟ್. ನೀವು ಅಂದ್ಕೊಂಡಂಗೆ ಮಾರ್ಕ್ಸ್ ಅನ್ನೋದು ಜಸ್ಟ್ ನಾಟ್ ಅ ನಂಬರ್ ಆನ್ ದ ಪೇಪರ್, ಅದ ಮಾರ್ಕ್ ಶೀಟ್. ಇದು ಇನ್ನೂ ತುಂಬ ಇಂಪಾರ್ಟೆಂಟ್. ನಿಮ್ಮ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ದ ಲವ್ ವಾಟ್ ಯು ಆರ್ ಶೋಯಿಂಗ್ ಟುವರ್ಡ್ಸ್ ಯುವರ್ ಪ್ಯಾರೆಂಟ್ಸ್ ಆ್ಯಂಡ್ ದ ಸ್ಕೂಲ್ ಆ್ಯಂಡ್ ದ ಟೀಚರ್, ಇದೆಲ್ಲ ನೀವು ತಲೆನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನೀವು ಸಕ್ಸಸ್ಫುಲ್ ಆಗ್ಬೋದು. ಹೋಪ್ ಸ್ವಲ್ಪ ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಸೆಟ್ ಯುವರ್ ಮೈಂಡ್, ಬಿ ಗೆಟ್ಟಿಂಗ್ ರೆಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಬ್ಜೆಕ್ಟ್ ವೈಸ್ ಯಾವ ರೀತಿ ಓದೋದು, ಯಾವ್ಯಾವ್ದು ಇಂಪಾರ್ಟೆಂಟ್ ಇರುತ್ತೆ, ನಿಮ್ಮ ಮೈಂಡ್ ಸೆಟ್ನ ಹೇಗೆ ಮಾಡೋದು, ಎಲ್ಲಿ ಕಾನ್ಸಂಟ್ರೇಟ್ ಮಾಡೋದು, ಪ್ರಯಾರಿಟೈಸಿಂಗ್ ಮಾಡೋದು ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ಟಿಲ್ ದ್ಯಾಟ್, ಸ್ಟೇ ಟ್ಯೂನ್ಡ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. See you in the next video.